ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ನಾನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿ. ಸೊ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಹೊಸ ಟೀಸರ್ ರಿಲೀಸ್ ಆಗಿದೆ, ಡೆವಿಲ್. ನೀವಿವಾಗ ಅದರ ಟೀಸರ್ ರಿವ್ಯೂ ನೋಡ್ತಾ ಇದ್ದೀರಾ. ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪು ಇರುವುದು. ಕಾಟೇರ ಸಿನಿಮಾದಲ್ಲಿ ದರ್ಶನ್ ಅವರ ವಾಯ್ಸು, ಆ್ಯಕ್ಟಿಂಗು ಎಲ್ಲನೂ ನಾವು ನೋಡಿ ಖುಷಿಪಟ್ಟಿದ್ವಿ. ವಾವ್, ಮೆಜೆಸ್ಟಿಕ್ ನಂತರ, ಲಾಲಿ ಹಾಡು ನಂತರ ದರ್ಶನ್ ಅವರು ಏನು ಸೂಪರಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಏನು ಚೆನ್ನಾಗಿ ವಾಯ್ಸ್ ಮಾಡ್ಯುಲೇಷನ್ ಕೊಟ್ಟಿದ್ದಾರೆ ಅನ್ನೋ ಅಂಥದ್ದು. ಸೊ ಈ ಟೀಸರ್ ನೋಡಿದಾಗಲೂ ಅಷ್ಟೇ, ಅದು ಒಂದೇ ಒಂದು ಲೈನ್ ಏನು ಸೂಪರ್ಬ್ ಅನಿಸುತ್ತೆ. ಸೊ ನೀವಿವಾಗ ನೆಕ್ಸ್ಟ್ ನೋಡ್ತೀರಾ. ಫೋಟೋ ತೆಗೆಯಲದಕ್ಕೆ ಬಲು ಕೋಪ ಬರುವುದು. ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ದರ್ಶನ್ ಅವರಿಗೆ ನವಗ್ರಹ ಸಿನಿಮಾದಲ್ಲಿ ಕೊಟ್ಟಿದ್ದಂತಹ ರೋಲ್ ಅಥವಾ ಅವ್ರು ಆಪ್ಟ್ ಮಾಡ್ಕೊಂಡಿದ್ದಂತಹ ರೋಲ್ ಬಂದು ವಿಲನಿಶ್ ಶೇಡು. ದರ್ಶನ್ ಅವರಿಗೆ ವಿಲನ್ ರೋಲ್ ಮಾಡೋದು ತುಂಬ ಅಂದರೆ ತುಂಬ ಇಷ್ಟ ಅಂತ ನಾವು ಆಲ್ಮೋಸ್ಟ್ ಎಲ್ಲ ಇಂಟರ್ವ್ಯೂಲೂ ನೋಡಿದ್ದೀವಿ. ಈ ಟೀಸರ್ ನೋಡಿದ ಪ್ರಕಾರ ಅನಿಸುತ್ತೆ ದರ್ಶನ್ ಅವರು ಒಂದು ಒಳ್ಳೆ ವಿಲನಿಶ್ ಶೇಡ್ ಇರುವಂತಹ ಹೀರೋ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಅನಿಸುತ್ತೆ. ಆ ಸಿಗರೇಟ್ ಹಿಡ್ದಿರೋ ಸ್ಟೈಲು, ಅದನ್ನು ಸ್ಮೆಲ್ ಮಾಡೋ ಸ್ಟೈಲ್ ವಾವ್ ಅಂತ ಅನಿಸುತ್ತೆ. ಫೋಟೋ ತೆಗೆದ ಕೈಯ ಪಾಪು ಮುರಿದು ಬಿಡುವುದು. ಈ ಟೀಸರ್ಗಾಗಿ ಮಾಡಿರುವಂತಹ ಸೆಟ್ ಇರ್ಬೋದು, ಬ್ಯಾಕ್ಗ್ರೌಂಡ್ ಸ್ಕೋರ್ ಇರ್ಬೋದು, ಎಲ್ಲವೂ ತುಂಬ ಡಿಫ್ರೆಂಟಾಗಿ ಸೂಪರ್ಬಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಸರ್ಸು, ಪಾಪು ಹೆಸರು ಕೇಳಲ್ವಾ? ದರ್ಶನ್ ಅವರ ಇಷ್ಟು ಸಿನಿಮಾಗಳಲ್ಲಿ ಡೆವಿಲ್ ಸಿನಿಮಾದ ಟೀಸರ್ ಟಾಪ್ ಮೋಸ್ಟಲ್ಲಿ ಬಂದು ನಿಲ್ಲುತ್ತೆ ಅನಿಸುತ್ತೆ. ಬಿಕಾಸ್ ಆಫ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಇರ್ಬೋದು, ಲುಕ್ಸ್ ಇರ್ಬೋದು, ಎಲ್ಲವೂ ಇನ್ಕ್ಲೂಡೆಡ್. ಹೇಗಿತ್ತು ತಂದೆ ಮಗನ ಲಾಫಿಂಗ್ ಎಡಿಟ್? ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ. ಇನ್ನು ಸಿನಿಮಾ ಬಂದು ಶ್ರೀ ಜಯಮಾತಾ ಕಂಬೈನ್ಸ್ ಅವರ ಅಂಡರಲ್ಲಿ ಜಯಮ್ಮ ಅವರು ನಿರ್ಮಾಣ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮಿಲನ, ವಂಶಿ, ತಾರಕ್, ಖುಷಿ, ರಿಷಿ, ಸಿದ್ಧಾರ್ಥ ಹೀಗೆ ಸಾಲು ಹಿಟ್ ಸಿನಿಮಾಗಳನ್ನ ಕೊಟ್ಟಿರುವಂತಹ ಪ್ರೊಡಕ್ಷನ್ ಕಂಪ್ನಿಯಲ್ಲಿ ನಮ್ಮ ಮಿಲನ ಪ್ರಕಾಶ್ ಅಂತ ಏನು ಖ್ಯಾತಿ ಪಡ್ಕೊಂಡಿದ್ದಾರೆ, ಪ್ರಕಾಶ್ ವೀರ್ ಅವರ ನಿರ್ದೇಶನದಲ್ಲಿ ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕಲ್ಲಿ ಸಿನಿಮಾ ಹೊರಗಡೆ ಬರ್ತಾ ಇದೆ. ಒಂದು ಒಳ್ಳೆ ಟೀಮ್ ಇಂದ ಒಂದು ಒಳ್ಳೆ ಸಿನಿಮಾನ ನಾವು ನಿರೀಕ್ಷೆ ಮಾಡ್ಬೋದು. ಟೀಸರೇ ಇಷ್ಟು ರಿಚ್ ಆಗಿರುವಾಗ ಇನ್ನು ಸಿನಿಮಾ ಇನ್ನೆಷ್ಟು ರಿಚ್ ಆಗಿರುತ್ತೆ ಅನ್ನೋ ನಿರೀಕ್ಷೆ ಅಂತೂ ಈಗಲೇ ಹುಟ್ಟು ಹಾಕಿದೆ ಅಂತಲೇ ಹೇಳ್ಬೋದು. ಸೊ ದರ್ಶನ್ ಅವರಿಗೆ ತುಂಬ ಒಳ್ಳೆಯದಾಗಲಿ, ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಕನ್ನಡ ಇಂಡಸ್ಟ್ರಿಗೆ ಕೊಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ಕನ್ನಡ ಇಂಡಸ್ಟ್ರಿ ಚೆನ್ನಾಗಾಗಲಿ, ದರ್ಶನ್ ಅವರ ಕೊಡುಗೆ ಇನ್ನೂ ಎತ್ತರಕ್ಕೆ ಬೆಳೀಲಿ ಅನ್ನುವಂಥದ್ದನ್ನ ಆಶಿಸ್ತಾ ಮತ್ತೊಂದು ವಿಡಿಯೋ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.